ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ದಲಿತ ಸಚಿವರ ಗೋಳಿದೆಯಲ್ಲ ಅದರ ಒಂದು ರೀತಿಯ ಅರಣ್ಯ ರೋದನ ಆಗ್ಬಿಟ್ಟಿದೆ. ಅನೇಕ ದಿನಗಳಿಂದಲೂ ಕೂಡ ಅವರ ಆಸೆ ಆಕಾಂಕ್ಷೆಗಳು ಕನಸುಗಳೆಲ್ಲವೂ ಕೂಡ ಹಾಗೆ ಅದುಮಿಟ್ಟ ರೀತಿಯಲ್ಲಿ ಆಗ್ತಾ ಇದೆ. ಅವರೊಂದು ಸಮಾವೇಶ ಮಾಡಬೇಕು, ಸಭೆ ಮಾಡಬೇಕು ಅಂತ ಹೇಳಿ ಬಹಳ ದೊಡ್ಡ ರೀತಿಯ ಪ್ರಯತ್ನ ಮಾಡ್ತಾ ಇದ್ರು ಕೂಡ ಇಲ್ಲಿವರೆಗೂ ಅದು ಸಾಧ್ಯವಾಗಿಲ್ಲ. ಹೀಗಾಗಿ ಪರೋಕ್ಷವಾಗಿ ಇವತ್ತು ಸತೀಶ್ ಜಾರಕಿಹೊಳಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ದಲಿತ ಸಚಿವರ ಮಾತಿಗೆ ಹೈಕಮಾಂಡ್ ಮಣೆ ಹಾಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ದಾರೆ, ಅದೆಲ್ಲ ಇವತ್ತು ಬೇಡ, ಇವತ್ತೊಂದಿನ ರೆಸ್ಟ್ ತೆಗೆದುಕೊಳ್ಳೋಣ ಅಂತ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದಂಥ ಸಚಿವ ಸತೀಶ್ ಜಾರಕಿಹೊಳಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಯುಗಾದಿ ಇದೆ, ಎಲ್ಲರೂ ರೆಸ್ಟ್ ತೆಗೆದುಕೊಳ್ಳಬೇಕು, ಅವಕಾಶ ಸಿಕ್ಕಾಗ ಎಲ್ಲವನ್ನು ಹೇಳ್ತೇವೆ ಅಂತ ಹೇಳಿದ್ದಾರೆ. ಹಾಗಾದರೆ ಹೇಳೋದು ತುಂಬ ಬಾಕಿ ಇದೆ, ಹೇಳಲಿಕ್ಕೆ ಅವಕಾಶ ಸಿಕ್ಕಿಲ್ಲ ಅನ್ನೋ ಮಾತಿನ ಅರ್ಥದ ಧಾಟಿಯಲ್ಲಿ ಸತೀಶ್ ಜಾರಕಿಹೊಳಿಯವರು ಮಾತನಾಡಿದ್ದಾರೆ. ಯುಗಾದಿ, ರಂಜಾನ್ ಇದೆ, ರೆಸ್ಟ್ ತೆಗೆದುಕೊಳ್ಳೋಣ ಅಂತ ಹೇಳಿದ್ದಾರೆ ಜಾರಕಿಹೊಳಿ. ಸೊ ಹೀಗಾಗಿ ಎಲ್ಲೊಂದು ಕಡೆ ದಲಿತ ಸಚಿವರು ಅನೇಕ ದಿನಗಳಿಂದಲೂ ಕೂಡ ಶೋಷಿತರ ಸಮಾವೇಶ ಮಾಡಬೇಕು, ಹಾಸನದಲ್ಲಿ ಒಂದು ಬೃಹತ್ ಮಟ್ಟದಲ್ಲಿ ವೇದಿಕೆ ಆಗಬೇಕು, ಇಡೀ ರಾಜ್ಯಕ್ಕೆ ದಲಿತ ಶಕ್ತಿ ಪ್ರದರ್ಶನ ಮಾಡಬೇಕು, ದಲಿತರ ಶಕ್ತಿ ಏನು ಅನ್ನೋದನ್ನು ಇಡೀ ನಾಡಿಗೆ ಗೊತ್ತು ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಹಾಸನದಲ್ಲಿ ಶೋಷಿತರ ಸಮಾವೇಶ ಮಾಡಬೇಕು ಅಂತ ಹೇಳಿ ಮುಂದಾಗಿದ್ದರು. ಅದು ಪಕ್ಷದ ವೇದಿಕೆಯಲ್ಲಿ ನಡೆಯುತ್ತೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಹೇಳಿದರು. ಆನಂತರದಲ್ಲಿ ಪಕ್ಷದ ವೇದಿಕೆಯಲ್ಲೂ ನಡೀಲಿಲ್ಲ. ಜೊತೆಗೆ ಶೋಷಿತ ಸಮುದಾಯಕ್ಕೆ ಸೇರಿದಂಥ ಹಿಂದುಳಿದ ವರ್ಗಗಳಿಗೆ ಸೇರಿದಂಥ ಸಚಿವರ ಜೊತೆಗೆ ಮಾಡ್ಕೊಳ್ತೀವಿ ಅಂತ ಹೇಳಿದರು. ಅದು ಕೂಡ ಸಾಧ್ಯವಾಗಿಲ್ಲ. ಆನಂತರದಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕರ್ನಾಟಕಕ್ಕೆ ಬಂದಾಗಲೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗಲೂ ಕೂಡ ಅದಕ್ಕೆ ಅವಕಾಶ ಸಿಗಲಿಲ್ಲ. ಇದೀಗ ಇಲ್ಲೊಂದು ಕಡೆ ಈ ಅವಕಾಶ ಸಿಕ್ಕಿಲ್ಲ, ಅವಕಾಶ ಸಿಕ್ಕ ಖಂಡಿತ ಮಾತನಾಡ್ತೀನಿ ನಮ್ಮ ದಾಟಿಯಲ್ಲಿ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಏನಿಲ್ಲ, ಯುಗಾದಿ ಶುಭಾಶಯಗಳು. ಈಗಾಗಲೇ ಬಹಳಷ್ಟು ಸುದ್ದಿ ಮಾಡಿದೆ, ಇನ್ನೇನು ಆರಾಮ್. ಇವತ್ತು ಯುಗಾದಿ, ಎಲ್ಲರೂ ರೆಸ್ಟ್ ತೊಗೊಳ್ಳೋದು ಒಳ್ಳೇದು. ಮತ್ತು ಅವಕಾಶಕ್ಕಾಗಿ ಹೇಳ್ತೀವಿ, ಏನು ಹೇಳುವಂಥದ್ದು ನೀವು ಕೇಳ್ರೆ ಹೇಳ್ತೀವಿ. ಏನಾರ ಹೇಳಾಯ್ತಲ್ಲ, ಬೆಂಗಳೂರಾಗ ಹೇಳ್ತೀವಿ, ಡೆಲ್ಲಿಯಲ್ಲಿ ಹೇಳ್ತೀವಿ, ಮತ್ತೇನು ಅದೇ ರಿಪೀಟ್ ಮಾಡೋದ್ರಲ್ಲಿ ಏನಾಗ್ತಿಲ್ಲ. ಇವತ್ತು ಯುಗಾದಿ ಇದೆ, ಎಲ್ಲರೂ ಒಂದು ಶಾಂತ ರೀತಿಯಿಂದ ಇದ್ರೆ ಜನರು ಶಾಂತಿಯಿಂದ ಇರ್ತಾರಂತ. ಅದೆಲ್ಲ ಇವತ್ತು ಬೇಡ, ಇವತ್ತೊಂದು ಶ್ರೇಷ್ಠ ತೊಗೊಳ. ಇವತ್ತು ಯುಗಾದಿ ಇದೆ, ರಂಜಾನ್ ಐತೆ, ಎಲ್ಲ ನಾವು ಎಲ್ಲ ಕೂಡ ಒಟ್ಟಿಗೆ ಬಂದವ್ರೆ. ಮತ್ತೆ ಹೇಳ್ತೀವಿ, ಹೊಸ ಇರ್ತಾವೆ ಸುದ್ದಿಗಳು ಹೇಳ್ತೀವಿ ನಿಮ್ಗೆ. ಯಾಕೆ ಒಂದು ದಿವಸ ಏನಿಲ್ಲ, ಯುಗಾದಿ ಶುಭಾಶಯಗಳು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ನಮ್ಮ ಮಟ್ಟದಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಬದಲಾವಣೆ ಬಗ್ಗೆ ನಿರ್ಣಯವನ್ನು ತೆಗೆದುಕೊಳ್ಳುವಂತಿಲ್ಲ. ಹುಬ್ಬಳ್ಳಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಹೈಕಮಾಂಡ್ಗೆ ಈಗಾಗಲೇ ಸಾಕಷ್ಟು ಬಾರಿ ಮನವಿ ಮಾಡಿದ್ದೇವೆ, ಹೇಳಿಕೊಂಡಿದ್ದೇವೆ. ಹೈಕಮಾಂಡ್ ಅವರೇ ನಿರ್ಧಾರ ಮಾಡ್ತಾರೆ, ಕಾದು ನೋಡೋಣ ಅಂತ ಹೇಳಿದ್ದಾರೆ. ಜೊತೆಗೆ ಇನ್ನು ಸಾಕಷ್ಟು ಸಮಯ ಇದೆ ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. 4 ಸಚಿವರು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಬಹಳ ದೊಡ್ಡ ಪ್ರಬಲವಾದ ಧ್ವನಿ ಎತ್ತಿದಂಥವರು ಸತೀಶ್ ಜಾರಕಿಹೊಳಿ, ಎಚ್ ಸಿ ಮಹದೇವಪ್ಪ, ಪರಮೇಶ್ವರ್ ಹಾಗೂ ಕೆ.ಎನ್. ರಾಜಣ್ಣ. 4 ಜನರು ಕೂಡ ಪ್ರಬಲವಾದ ಧ್ವನಿ ಎತ್ತಿದ್ರು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು, 2 ಹುದ್ದೆಯನ್ನು ನಿಭಾಯಿಸುವ ಮಟ್ಟಕ್ಕೆ ಆಗೋದಿಲ್ಲ, ಪೂರ್ಣಾವಧಿಯ ಕೆಪಿಸಿಸಿ ಅಧ್ಯಕ್ಷರು ಬೇಕು, ಕಚೇರಿಯಲ್ಲಿ ಸಿಗುವಂಥ ಕೆಪಿಸಿಸಿ ಅಧ್ಯಕ್ಷರು ಬೇಕು ಅಂತ ಹೇಳಿ ಕೇಳ್ತಾನೆ ಇದ್ದಾರೆ. ಬಟ್ ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ, ಅವಕಾಶ ಆಗಿಲ್ಲ. ಬಟ್ ಇನ್ನೂ ಟೈಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಬದಲಾವಣೆಯ ಇಂಗಿತ ಈಗಲೂ ಕೈಬಿಟ್ಟಿಲ್ಲ ಅಂತ ಕಾಣಿಸುತ್ತೆ. ಸತೀಶ್ ಜಾರಕಿಹೊಳಿ ಅದೇ ಅರ್ಥದಲ್ಲಿ ಮಾತನಾಡಿದ್ದಾರೆ. ಸಾಕಷ್ಟು ನಮ್ಮ ಹಂತಲ್ಲಿಲ್ಲ, ನಾವು ಅದಕ್ಕೂ ಆ ಮಟ್ಟದಲ್ಲಿಲ್ಲ ನಾವು ನಿರ್ಣಯ ತಗೊಳ್ಳೋದು ಅಷ್ಟು. ಅದು ಹೈಕಮಾಂಡ್ ಅವ್ರು ಹೇಳಿದ್ವಿ, ಈಗಲೇ ಸಾಕಷ್ಟು ಸರ್ ಹೇಳಿದ್ವಿ. ಹೈಕಮಾಂಡ್ ಅವರೇ ನಿರ್ಧಾರ ಮಾಡ್ತಾರೆ, ಕಾದು ನೋಡೋಣ, ಇನ್ನೂ ಟೈಮ್ ಇದೆ. ಓಕೆ, ಥ್ಯಾಂಕ್ ಯು. ನಮ್ಮ ಹಂತಲ್ಲಿಲ್ಲ, ನಾವು ಅದಕ್ಕೂ ಆ ಮಟ್ಟದಲ್ಲಿಲ್ಲ ನಾವು ನಿರ್ಣಯ ತಗೊಳ್ಳೋದು ಅಷ್ಟು. ಅದು ಹೈಕಮಾಂಡ್ ಅವ್ರು ಹೇಳಿದ್ವಿ, ಈಗಲೇ ಸಾಕಷ್ಟು ಸರ್ ಹೇಳಿದ್ವಿ. ಹೈಕಮಾಂಡ್ ಅವರೇ ನಿರ್ಧಾರ ಮಾಡ್ತಾರೆ, ಕಾದು ನೋಡೋಣ, ಇನ್ನೂ ಟೈಮ್ ಇದೆ. ಓಕೆ, ಥ್ಯಾಂಕ್ ಯು. ನಮ್ಮ ಹಂತಲ್ಲಿಲ್ಲ, ನಾವು ಅದಕ್ಕೂ. MLC ರಾಜೇಂದ್ರ ಕೊಲೆಗೆ ಸುಪಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಮಹಾನಾಯಕ ಯಾರು ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಕೇಳಿದ್ದಾರೆ. ಅದು ಪೊಲೀಸ್ ತನಿಖೆ ಮಾಡಬೇಕು, ನಾವೇನು ಹೇಳೋದು ಆ ವಿಚಾರದಲ್ಲಿ ಅಂತ ಹುಬ್ಬಳ್ಳಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪೊಲೀಸರು ತನಿಖೆ ಮಾಡಲಿ, ಕಾದು ನೋಡೋಣ ಅಂತ ಹೇಳಿದ್ದಾರೆ. ಮಹಾನಾಯಕ ಎನ್ನುವ ಬಿರುದು ಇವತ್ತು ನೆನ್ನೆದಲ್ಲ. ರಮೇಶ್ ಜಾರಕಿಹೊಳಿಯ CD ಪ್ರಕರಣದಿಂದಲೂ ಕೂಡ ಮಹಾನಾಯಕಿ ಅಂತ ಹೇಳಿ ಅದೊಂದು ಟೈಟಲ್ ಟ್ಯಾಗ್ ಯಾರಿಗೋ ಮಾಡಲಾಗಿದೆ. ಸೊ ಆ ಮಹಾನಾಯಕ ಯಾರು ಅಂತ ನಾವು ಹೇಳಲಿಕ್ಕೆ ಆಗುತ್ತಾ ಅಂತ ಹೇಳಿದ್ದಾರೆ. ಜೊತೆಗೆ ಏಜೆನ್ಸಿಯವರು
ಹೇಳಬೇಕು, ತನಿಖಾ ಏಜೆನ್ಸಿಯವರು ಹೇಳಬೇಕು, ನಾವು ಅದಕ್ಕೆ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಮಹಾನಾಯಕ ಅನ್ನೋದನ್ನು ಉಲ್ಲೇಖ ಮಾಡೋದ್ರ ಮೂಲಕ ಇಲ್ಲೊಂದು ಕಡೆ ಮಹಾನಾಯಕ ಯಾರು ನಮ್ಮ ಸುಳಿವನ್ನು ಕೂಡ ಬಿಟ್ಟುಕೊಟ್ಟಂತೆ ಕಾಣಿಸ್ತಾ ಇದೆ. ಅದು ಪೊಲೀಸ್ ತನಿಖೆ ಮಾಡ್ಬೇಕಷ್ಟೇ. ಈಗ ನಾವೇನು ಹೇಳಲಿಕ್ಕಾಗಲ್ಲ, ಪೊಲೀಸ್ ತನಿಖೆ ಮಾಡ್ಲಿಕ್ಕೆ ಅದು ನೋಡೋಣ. ಅದೆಲ್ಲ ನಮಗೆ ಹೆಂಗೆ ಗೊತ್ತು, ಈಗ ನಾವು ಯಾರ ಗತಿ ಹೇಳಲಿಕ್ಕೆ ಆಗ್ತದ್ರೆ, ಯಾರ ಏಜೆನ್ಸಿ ಹೇಳ್ಬೇಕು, ನಾವು ಹೇಳಲಿಕ್ಕೆ ಆಗಲ್ಲ. ಕಾದ್ ನೋಡೋಣ, ರಾಜಕೀಯ ನಾಯಕರು ಈ ರೀತಿ ಟ್ಯಾಪ್ ಮಾಡುವಂತ ಈ ರೀತಿ ಅಲ್ಲಿ ಎಲ್ಲಿ ವ್ಯವಸ್ಥೆ ಅದು ನೋಡೋಣ. ಈಗೆಲ್ಲ ಒಂದೇ ಸರಿ ಹೇಳಲಿಕ್ಕೆ